ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದಾಗಿ ಕೃಷ್ಣಾ ನದಿ, ದೂದಗಂಗಾ, ವೇದಗಂಗಾ ನದಿಯ ಒಳಹರಿವಿನಲ್ಲಿ ತುಂಬಾ ಹೆಚ್ಚಳ ಕಂಡು ಬರ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಳವಾಗ್ತಾ ಇದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಕೆಳ ಹಂತದ ಒಟ್ಟು 9 ಸೇತುವೆಗಳು ಜಲಾವೃತ ಆಗಿದ್ದಾವೆ. ಈ ಕೆಳ ಹಂತದಲ್ಲಿ ಇರುವಂತಹ ಸೇತುವೆಗಳು ಜಲಾವೃತ ಆಗ್ತಾ ಇದ್ದಾವೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಇರುವಂತಹ 9 ಕೆಳ ಹಂತದ ಸೇತುವೆಗಳು ನೀರಿನಲ್ಲಿ ಮುಳುಗಡೆಯಾಗಿದ್ದಾವೆ. ದೂದಗಂಗಾ, ವೇದಗಂಗಾ, ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಕೆಳ ಹಂತದ ಸೇತುವೆಗಳು ಇವು. ಪರ್ಯಾಯ ಮಾರ್ಗಗಳ ಮೂಲಕವಾಗಿ ಜನ ಈಗ ಸಂಚಾರ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ವೇಳೆ ಈ ಒಂದು ಕೆಳ ಹಂತದ ಸೇತುವೆಗಳು ನೀರಿನಿಂದ ಮುಳುಗಡೆ ಆವೃತ ಆಗಿರದೇ ಇದ್ದಂತಹ ಸಂದರ್ಭದಲ್ಲಿ ನೇರವಾಗಿ ಸಂಪರ್ಕ ಕಲ್ಪಿಸುತ್ತೆ. ಈ ರೀತಿಯಾಗಿ ನೀರು ಹೊರದು ಹೋಗುವಂತಹ ಸಂದರ್ಭದಲ್ಲಿ ಈ ಕೆಳ ಹಂತದ ಸೇತುವೆಗಳು ಮುಳುಗಡೆ ಆದಾಗ ಗ್ರಾಮದ ಜನರು ಸುತ್ತು ಹಾಕಿ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಹೀಗಾಗಿ ಈಗ ಮತ್ತೆ ಒಂದು ದೂರದ ಪ್ರಯಾಣವನ್ನು ಮಾಡಿ ತಮ್ಮ ದೈನಂದಿನ ಕೆಲಸಗಳಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದೆಡೆ ಈ ಅವಘಡಗಳು ಹೆಚ್ಚಳ ಆಗ್ತಾ ಇರೋದ್ರಿಂದಾಗಿ ಜನ ಹುಚ್ಚಾಗಿ ವರ್ತನೆ ಮಾಡ್ತಾ ಇರೋದ್ರಿಂದ ಎಲ್ಲೆಂದರಲ್ಲಿ ಮೈ ಮರೆತು ಈ ನೀರಿನಲ್ಲಿ ನೀರು ತುಂಬಿ ಹರಿತಾ ಇದ್ದರೂ ಪ್ರಯಾಣ ಮಾಡೋದ್ರಿಂದಾಗಿ ಈಗ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ಒಂದು ಸೇತುವೆ ಮೇಲೆ ಯಾರೂ ಪ್ರಯಾಣ ಮಾಡದಂತೆ ನಿರ್ಬಂಧ ಹೇರಿ, ಇದರ ಜೊತೆಗೆ ಆ ಒಂದು ಭಾಗದಲ್ಲಿ ಯಾರೊಬ್ಬರು ಹುಚ್ಚಾಟ ಮೆರೆಯದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಗಸ್ತು ತಿರುಗೋದಕ್ಕೆ ಓರ್ವ ಪೊಲೀಸ್ ಅಧಿಕಾರಿಯನ್ನು ನಿಯೋಜನೆ ಮಾಡಲಾಗಿದೆ.